ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಭಗವತಿ ಫ್ಯಾನ್ಸಿ ಸ್ಟೋರ್ ಶಿವರಾಂಪೇಟೆಯಲ್ಲಿರುವಂಥ ಶಾಪ್ಗೆ ಮಹಾರಾಜ ಕಾಂಪ್ಲೆಕ್ಸ್ ಇದೆ. ಸೊ ಅಲ್ಲೇ ಫಸ್ಟ್ ನಿಮಗೆ ಕಾಣಿಸೋದೆ ಈ ಶಾಪು. ಆರ್ಟಿಫಿಷಿಯಲ್ ಫ್ಲವರ್ಸು ಮತ್ತು ಡೆಕೋರೇಷನ್ಗೆ ಏನೇನು ಬಳಸ್ತೀವಿ ನಾವು ಹಬ್ಬ ಹರಿದಿನಗಳಲ್ಲಿ ಇದೆಲ್ಲ ಸಿಗುವಂಥ ಹೋಲ್ಸೇಲ್ ಶಾಪ್. ತುಂಬಾ ಯೂಜ್ ಕಲೆಕ್ಷನ್ಸ್ ಇದೆ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ. ಏನಕ್ಕಪ್ಪ ಅಂದರೆ ನಮ್ಮದು ಕೂಡ ಸ್ವಲ್ಪ ಶಾಪಿಂಗ್ ಇತ್ತು. ಗೌರಿ ಮತ್ತು ಗಣಪತಿನ ಕೂರಿಸೋದಕ್ಕೆ ಬ್ಯಾಕ್ ಡ್ರಾಪ್, ತೋರಣಗಳು ಇದನ್ನೆಲ್ಲ ತೊಗೋಬೇಕಾಗಿತ್ತು. ಹಾಗೆ ತಗೋತಾ ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಈ ಶಾಪಲ್ಲಂತೂ ತುಂಬಾ ವೆರೈಟಿ ಆಫ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಸಿಗುತ್ತೆ ನಿಮಗೆ. ಮತ್ತು ಡೆಕೋರೇಷನ್ ಐಟಮ್ಗಳಿಗೆ ಹಬ್ಬ ಹರಿದಿನಗಳಲ್ಲಿ ನಮ್ಗೆ ಏನೇನು ಬೇಕಾಗುತ್ತೆ ಅಂಥದ್ದು ಎಲ್ಲನೂ ಕೂಡ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ. ಅದು ಕೂಡ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಶಿವರಾಂಪೇಟೆಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ರೈಟ್ ಸೈಡಲ್ಲೇ ಮಹಾರಾಜ ಕಾಂಪ್ಲೆಕ್ಸ್ ಮಜಿಷಾ ಭಂಡಾರ ಅಂತ ಸಿಗುತ್ತೆ. ಅದ್ರ ಕೆಳಗಡೆನೇ ಈ ಶಾಪ್ ಇರೋದು. ಗಾಯತ್ರಿ ಕಾಫಿ ಪುಡಿ ಎಲ್ಲ ನಿಮಗೆ ಗೊತ್ತಿರುತ್ತೆ. ಅದ್ರ ಪಕ್ಕದಲ್ಲೇ ಬರುತ್ತೆ ಈ ಶಾಪು. ಸೊ ಆ ರೋಡಲ್ಲಿ ಆರ್ಟಿಫಿಷಿಯಲ್ ಪ್ಲೇಟ್ಸ್ಗಳು, ಡೆಕೋರೇಷನ್, ಬರ್ತಡೇ ಐಟಮ್ಸ್ಗಳು ಈ ಥರದ್ದೆಲ್ಲ ಸಿಗುತ್ತಲ್ಲ, ಅಲ್ಲೇ ಕೂಡ ಈ ಶಾಪೂ ಬರೋದು. ಸೊ ನಾವು ಫಸ್ಟ್ ಇಲ್ಲಿ ಡೆಕೋರೇಷನ್ಗೆ ಬ್ಯಾಕ್ಗ್ರೌಂಡ್ಗೆ ಯಾವ ಥರ ಬೇಕೋ ಅದನ್ನು ನೋಡ್ತಿದ್ದೀವಿ. ತುಂಬಾ ಇತ್ತು, ಬಟ್ ನಮಗೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಓವರಾಗಿ ಜಿಗ ಅನ್ನೋದು ಬೇಕಾಗಿರಲಿಲ್ಲ. ಸೊ ಸಿಂಪಲ್ಲಾಗಿ ಯಾವುದಿದೆ ಅಂತ ಹೇಳಿ ನೋಡ್ತಾ ಇದ್ವಿ. ಒಂದು 3 ಸೆಲೆಕ್ಟ್ ಮಾಡಿ ಆಮೇಲೆ ಫೈನಲಿ ಒಂದು ಚೂಸ್ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ನೂ ಏನೇನು ಸಿಗುತ್ತೆ ಅಂತ. ಆಮೇಲೆ ಚಿಕ್ಕ ಹೂವಿನ ಹಾರಗಳು ದೇವ್ರ ಫೋಟೋಗಳಿಗೆ ಅಥವಾ ಅದರ ಫೋಟೋಗಳಿಗೆ ಹಾಕೋ ಅಂಥದ್ದು, ಆಮೇಲೆ ಫ್ಯಾನ್ಸಿ ತೋರಣಗಳು ಬಿಡೋದು ಅಂಥದ್ದು ಸಿಗುತ್ತೆ. ಆಮೇಲೆ ಡೆಕೋರೇಷನ್ಗೆ ಅಂತ ಬಳಸೋ ಅಂಥ ಈ ಪೇಪರ್ ಕ್ರಾಫ್ಟ್ಸ್ ಐಟಮ್ ಅದು ಸಿಗುತ್ತೆ. ಆಮೇಲೆ ಫ್ಲವರ್ ವಾಸಸ್ ಕೂಡ ತುಂಬ ವೆರೈಟಿಯಲ್ಲಿ ಸಿಗುತ್ತೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ನೋಡೋಕ್ಕೇ ಅಷ್ಟು ಚೆನ್ನಾಗಿದೆ. ಅಷ್ಟು ಡೆಕೋರೇಟಿವ್ ವಾಸ್ಗಳು, ಫ್ಲವರ್ಸ್ಗಳು ಇದೆಲ್ಲನೂ ಕೂಡ ಸಿಗುತ್ತೆ. ಆಮೇಲೆ ಶೋ ವಾಸಸ್ ನೋಡ್ತಿರ್ಬೋದು, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಚಿಕ್ಕದಾಗಿ, ಅದು ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ. ಸೊ ನಾವಿಲ್ಲಿ ನೀವು ನೋಡ್ತಾ ಇದ್ದೀರಾ ಏನು, ಈ ಬ್ಯಾಕ್ ಡ್ರಾಪ್ ನಮಗೆ ಆಲ್ಮೋಸ್ಟ್ ಫೈನಲೈಸ್ ಆಗಿತ್ತು. ಸೊ ಇದನ್ನು ಓಪನ್ ಮಾಡಿಸಿ ಒಂದ್ಸಲ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ತುಂಬಾ ದೊಡ್ಡದಾಗಿ ಬರುತ್ತೆ. ಹಾಕಿದ್ರೆ ಒಂದು ಓಲ್ ವಾಲೇ ಕವರ್ ಆಗಿಬಿಡುತ್ತೆ. ಸೊ ತುಂಬ ದೊಡ್ಡದಾಗಿದೆ. ಇದ್ರ ಪ್ರೈಸ್ ಎಲ್ಲ 400-450 ಆ ಥರ ಇತ್ತು. ಅಂದರೆ ಒಂಚೂರು ಡಿಸೈನ್ ಮೇಲೆ ಡಿಫ್ರೆನ್ಸ್, ಬಟ್ 400 ರೂಪಾಯಿ ಆಲ್ಮೋಸ್ಟ್ ಎಲ್ಲ ಇದೆಲ್ಲ ಬ್ಯಾಕ್ ಡ್ರಾಪ್ ಇದ್ದಿದ್ದು. ಇಷ್ಟು ದೊಡ್ಡದು ನಮಗೆ 400 ರೂಪಾಯಿ ರೇಂಜ್ಗೆ ಸಿಗುತ್ತೆ. ಇನ್ನು ಆರ್ಟಿಫಿಷಿಯಲ್ ಫ್ಲವರ್ಸ್ಗಳೆಲ್ಲ ಬಂದ್ಬಿಟ್ಟು ಗಂಟೆ ಇರೋವಂಥದ್ದು, ಇಲ್ಲದೆ ಇರೋವಂಥದ್ದು, ಆಮೇಲೆ ಬೇರೆ ಬೇರೆ ಕಲರ್ಸಲ್ಲಿ ಕಮಲಧಾರ ಇದೆಲ್ಲ ಇವಾಗ ಟ್ರೆಂಡಿಂಗು. ಸೊ ಆ ಥರದ್ದು ಎಲ್ಲ ಜೊತೆ 200, ಜೊತೆ 300 ಅಂದರೆ ನಾವು ತಗೊಳ್ಳೋ ಡಿಸೈನ್ಸ್ಗಳ ಮೇಲೆ ಹೋಗುತ್ತೆ. ಸೊ ನಾವು ಕೂಡ ಸುಮಾರಷ್ಟು ನೋಡಿ ತೊಗೊಂಡ್ವಿ. ಲಾಸ್ಟಲ್ಲಿ ನಾವು ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀವಿ. ನಮಗೆ ತುಂಬ ಏನು ಐಟಮ್ಸ್ ಬೇಕಾಗಿರಲಿಲ್ಲ. ಒಂದು 3-4 ಐಟಮ್ ನಮ್ಮ ಮೈಂಡಲ್ಲಿತ್ತು, ಇಷ್ಟು ಮಾತ್ರ ತೊಗೋಬೇಕಂತ. ಸೊ ಅದನ್ನಂತ ತೊಗೊಳಕ್ಕೆ ಹೋಗಿದ್ವಿ. ಸೊ ನೀವೇನಾದರೂ ನಿಮ್ಮ ಮನೆಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರ್ಬೋದು ಅಥವಾ ಹಬ್ಬಕ್ಕೆ ಅಂತ ಡೆಕೋರೇಷನ್ ಐಟಮ್ಸ್ಗಳೇನಾದ್ರು ತೊಗೋಬೇಕು ಅಂತ ಇದ್ದರೆ ಈ ಶಾಪ್ನ ಖಂಡಿತ ವಿಸಿಟ್ ಮಾಡಿ. ನಿಮಗೇನು ಡಿಸಪಾಯಿಂಟ್ ಆಗೋಲ್ಲ. ಯಾಕಂದರೆ ಇಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಏನಾದರೂ ಒಂದು ಪರ್ಚೇಸ್ ಮಾಡಿ ಬಂದೇ ಬರ್ತೀರಾ. ಸೊ ನಮಗೂ ಅಷ್ಟೇ ಇವೆರಡರಲ್ಲಿ ಯಾವುದು ಫೈನಲ್ ಮಾಡಬೇಕು ಅಂತ ಇತ್ತು. ಸೊ ಇಟ್ಕೊಂಡು ನೋಡ್ತಿದ್ವಿ. ನನಗೆ ಎಲ್ಲೋ ಆ್ಯಂಡ್ ಗ್ರೀನ್ ಇಷ್ಟ ಆಗಿತ್ತು, ಬಟ್ ಸಾಗಿಗೆ ಈ ರೆಡ್ ಆ್ಯಂಡ್ ಎಲ್ಲೋ ಇಷ್ಟ ಆಗಿತ್ತು. ಸೊ ನೋಡೋಣ ಅಂತ ಹೇಳಿ ನಾವು ಹೂಗೆಲ್ಲ ಮ್ಯಾಚ್ ಮಾಡಿ ನೋಡ್ತಿದ್ವಿ ಹೇಗೆ ಕಾಣಿಸುತ್ತೆ ಅಂತ. ಆಮೇಲೆ ಇಲ್ಲಿ ರಂಗೋಲಿ ಬಿಡೋಕ್ಕೆ ಅಂತ ಹೇಳಿ ನಿಮಗೆ ಡೈಲಿ ರಂಗೋಲಿ ಬಿಡೋಕ್ಕೆ ಅದೆಲ್ಲ ಆಗಲ್ಲ ಅಂದರೆ ಈ ಥರ ಚೆನ್ನಾಗಿ ಸ್ಟಿಕ್ಕರ್ಸ್ಗಳನ್ನ ಅಂಟಿಸ್ಬೋದು. ಅದರಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇದೆ. ಆಮೇಲೆ ಕಮಲದ ಹೂವು ನೀರು ಮೇಲೆ ಫ್ಲೋಟ್ ಆಗೋ ಅಂಥದ್ದು ಅದು ಕೂಡ ಇದೆ. ತುಂಬಾ ವೆರೈಟೀಸ್ ಇದೆ. ನೀವು ಹೋಗಿ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನಾವು ಕೂಡ ಸುಮಾರಷ್ಟು ತೊಗೊಂಬಂದ್ವಿ. ಆಮೇಲೆ ತೋರಣದ ಮಧ್ಯದಲ್ಲಿ ಹಾಕೋಕ್ಕೆ ಅಂತ ಹೂವಿನ ಹಾರಗಳು ಅದು ಕೂಡ ಸಿಗುತ್ತೆ. ಏನಿಲ್ಲ ಎಲ್ಲನೂ ಇದೆ ಆ ಅಂಗಡೀಲಿ. ಭಗವತಿ ಫ್ಯಾನ್ಸಿ ಸ್ಟೋರಲ್ಲಿ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡಾದ್ಮೇಲೆ ಅದೇ ಅಂಗಡಿ ಮೇಲ್ಗಡೆನೆ ಈ ಥರ ಎಲೆಕ್ಟ್ರಿಕ್ ಐಟಮ್ಗಳು, ಡೆಕೋರೇಷನ್ಗೆ ಅಂತ ಬೇಕಾಗುವಂಥ ಲೈಟಿಂಗ್ಸ್ಗಳು, ದೀಪಗಳು ಈ ಥರದ್ದೆಲ್ಲ ಸಿಗುತ್ತೆ. ಸೊ ನಮಗೂ ಕೂಡ ಈ ಥರ ಒಂದು ಸೀರಿಯಲ್ ಲೈಟ್ ಬೇಕಾಗಿತ್ತು. ಹಾಗಾಗಿ ಈ ಶಾಪ್ಗೆ ಅಂತ ಬಂದ್ವಿ. ಸೊ ಇಲ್ಲಿ ಹೂವಿನ ಥರದ್ದು, ಕಲರ್ದು, ಆಮೇಲೆ ಮಾಮೂಲಿ ಡಿಸ್ಕೋ ಲೈಟ್ಸ್ ಅಂತ ಏನೇನೋ ಬರುತ್ತಲ್ಲ ಎಲ್ಲ ಸಿಗುತ್ತೆ. ಆಮೇಲೆ ದೀಪಗಳು ಕೂಡ. ನಾನು ಒಂದು ಕಲರ್ ಲೈಟ್ಸ್ ಬರುತ್ತಲ್ಲ, ಬೇರೆ ಬೇರೆ ಕಲರ್ ಚೇಂಜ್ ಆಗೋದೀಗ ಯಾವುದು ನೀವು ಜಸ್ಟ್ ನೋಡಿದ್ರಿ ಸಾಗಿ ಕೇಳಿ ಇಟ್ಕೊಂಡಿರೋದು ಅದನ್ನು ಅಂತ ತೊಗೊಂಡೆ. ಸೊ ರೋಹನ್ ಕೂಡ ಮಲಗಿಬಿಟ್ಟಿದ್ದ. ಎತ್ಕೊಂಡು ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ತೊಗೊಂಡು ಮನೆಗೆ ಹೊರಟು ಬಿಟ್ವಿ. ತುಂಬ ಏನು ಶಾಪಿಂಗ್ ಮಾಡಿಲ್ಲ. ಇವಾಗ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ ಹೇಳಿ. ಬಟ್ ಅಲ್ಲಿ ಆ ಶಾಪ್ಗೆ ಅಂತ ಹೋದರೆ ನೀವು ಕೆಳಗಡೆ ಡೆಕೋರೇಷನ್ ಫ್ಲವರ್ಸ್ ಎಲ್ಲ ತೊಗೊಂಡು
ಮೇಲ್ಗಡೆ ಎಲೆಕ್ಟ್ರಿಕ್ ಸಾಮಾನು ಐಟಮ್ಗಳು ಏನೇನು ಬೇಕು ಅದು ಕೂಡ ತೊಗೊಂಡು ಒಟ್ಟಿಗೆ ಬರ್ಬೋದು. ಆಲ್ಮೋಸ್ಟ್ ಹಬ್ಬಕ್ಕೆ ಬೇಕಾಗಾರ ಅಂತ ಎಲ್ಲ ಹೂವಿನ ಐಟಮ್ಸ್ಗಳು, ಆರ್ಟಿಫಿಷಿಯಲ್ ಐಟಮ್ಸ್ಗಳು, ಡೆಕೋರೇಟಿವ್ ಐಟಮ್ಸ್ ಎಲ್ಲನೂ ಸಿಕ್ಬಿಡುತ್ತೆ ನಿಮಗಲ್ಲಿ. ಸೊ ನಾವು ತೊಗೊಂಡಿದ್ದು ಇದೊಂದು ಲೈಟಿಂಗ್ಸ್. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ತುಂಬಾ ದೊಡ್ಡದಾಗಿದೆ. ನಾವು ಇದಕ್ಕೆ 240 ರೂಪಾಯಿ ಕೊಟ್ವಿ. ಸೊ ಇದು ಕಲರ್ ಚೇಂಜ್ ಆಗುತ್ತೆ. ಇನ್ನು ಬ್ಯಾಕ್ ಡ್ರಾಪ್ ನೋಡ್ತಿರೋದಿರಲ್ಲ, ಇದೊಂದು ಬ್ಯಾಕ್ ಡ್ರಾಪ್ ಕೂಡ ತೊಗೊಂಡ್ವಿ. ಎಲ್ಲೋ ಮತ್ತು ರೆಡ್ ಕಲರ್ ಇದೆ ಬ್ಯಾಕ್ ಡ್ರಾಪ್, ಸೊ ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ತೊಗೊಂಡ್ವಿ. ಅದ್ರ ಮ್ಯಾಚಿಂಗ್ ಫ್ಲವರ್ಸ್ನ ಮಾಮೂಲಿ ತೊಗೊಂಡಿದ್ದೀವಿ. ಇನ್ನು ಇದು ಲೈಟ್ ಬಗ್ಗೆ ಹೇಳಿದೆ. ಇದು ಒಂದು ಶಾಲು, ಹೊಸ ಶಾಲೆ ತೊಗೊಂಡ್ವಿ, ಟೀಪಾಯಿ ಮೇಲೆ ಇಡೋಕ್ಕೆ ಹಾರ್ಸೋಕ್ಕೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ತೊಗೊಂಡಿದ್ದು ಮಾಮೂಲಿ ಒಂದು ಡಬಲ್ ಸೈಡ್ ಟೇಪ್. ಇದು ಮಾಮೂಲಿ ನಮಗೆ ಸ್ಟಿಕ್ ಮಾಡೋಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಇದನ್ನು ತೊಗೊಂಡ್ವಿ. ಇದಾದಮೇಲೆ ಈಗ ನಾನು ತೋರಿಸ್ತಾ ಇರೋದು ಆರ್ಟಿಫಿಷಿಯಲ್ ಫ್ಲವರ್ಸ್ ನಾವೇನು ತೊಗೊಂಡ್ವಿ ಅದು. ನಾವು ಬಂದುಬಿಟ್ಟು 2 ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ತೊಗೊಂಡ್ವಿ. ಒಂದು ಕೆಳಗಡೆ ಗಂಟೆ ಇರೋವಂಥದ್ದು, ಅಂದರೆ ಅದನ್ನ ನಾವು ಸೈಡಿಗೆ ಹಾಕೋಕ್ಕೆ, ಆ ಕಡೆ ಈ ಕಡೆ ಸೈಡ್ಗೆ ಬ್ಯಾಕ್ ಡ್ರಾಪ್ ಹತ್ರ ಹಾಕೋಕ್ಕೆ ಅಂತ ಗಂಟೆ ಇರೋದನ್ನ ತೊಗೊಂಡ್ವಿ. ಇದು ನಾವು ಒಂದು ಜೊತೆಗೆ 200 ರೂಪಾಯಿ ಕೊಟ್ವಿ. ಒಂದೊಂದಕ್ಕೆ 100 ರೂಪಾಯಿ ಅನ್ಕೋಬೋದು, ಅಥವಾ ಒಂದು ಜೊತೆಗೆ 200 ರೂಪಾಯಿ ಕೊಟ್ವಿ. ಇದಕ್ಕೆ ಸಿಂಗಲ್ ಕಲರ್ ತೊಗೊಂಡ್ವಿ ನಾವು ಇದನ್ನು. ಮತ್ತು ಇನ್ನೊಂದು ಇದೇ ಸಿಂಗಲ್ ಕಲರಲ್ಲೇ ಇನ್ನೊಂದು ಜೊತೆ ತೊಗೊಂಡ್ವಿ, ಆದರೆ ಅದಕ್ಕೆ ಗಂಟೆ ಇಲ್ಲದೆ ಇರೋದು ತೊಗೊಂಡ್ವಿ. ಏನಕ್ಕೆ ಇದು ಈ ಥರ ತೊಗೊಂಡ್ವಿ ಅಂತ, ನಾವು ಹಬ್ಬ ಮಾಡಿದಾಗ ಡೆಕೋರೇಷನ್ ಮಾಡ್ತೀವಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ. ಮೇಲ್ಗಡೆ ತೋರಣ ಥರ ಹಾಕೋಕ್ಕೆ ಆ ಥರ ಗಂಟೆ ಇಲ್ಲದೆ ಇರೋದನ್ನ ತೊಗೊಂಡ್ವಿ. ಇನ್ನು ಇದು ಸೆಂಟ್ರಲ್ಲಿ ಹಾಕಿ ಬಿಡೋಕ್ಕೆ ಅಂತ ಹೇಳಿ ಈ ಥರ ಆರೆಂಜ್ ಕಲರ್ ತೊಗೊಂಡ್ವಿ ಕಾಂಬಿನೇಷನ್ ಮಾಡಿ. ಸೊ ಇದಿಷ್ಟು ನಾವು ಅವತ್ತಿನ ದಿನ ಹಬ್ಬಕ್ಕೆ ಅಂತ ಹೇಳಿ ಭಗವತಿ ಫ್ಯಾನ್ಸಿ ಸ್ಟೋರಲ್ಲಿ ಡೆಕೋರೇಷನ್ಗೆ ಅಂತ ಹೇಳಿ ಶಾಪ್ ಮಾಡಿದ ಐಟಮ್ಸು. ಇದೆಲ್ಲದಕ್ಕೂ ಸೇರಿ ನಮಗೆ ಅದೇ 400 ರೂಪಾಯಿ ನಮಗೆ ಬ್ಯಾಕ್ ಡ್ರಾಪಿಗೆ ಬಿತ್ತು. 200 ರೂಪಾಯಿ ಜೊತೆಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ಗೆ ಅಂತ ಬಿತ್ತು. ಮತ್ತು ಸೆಂಟ್ರಲ್ ಒಂದು ಹೂವಿದೆಯಲ್ಲ ಅದಕ್ಕೆ ನಾವು 100 ರೂಪಾಯಿ ಕೊಟ್ವಿ. ಸೊ ಇದಿಷ್ಟು ನಮ್ಗೆ ಅಲ್ಲಾಗಿದ್ದು. ಇನ್ನು ಎಕ್ಸ್ಟ್ರಾ ಶಾಲು, ಲೈಟಿಂಗ್ಸು ಇದೆಲ್ಲನೂ ತೊಗೊಂಡ್ವಿ. ಇದಾದಮೇಲೆ ನಾನು ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಹಬ್ಬಕ್ಕೆ ಅಂತ ಹೇಳಿ ಅಮ್ಮನ ಜೊತೆ ಯುವರಾಜ್ ಸಿಲ್ಕ್ ಹೌಸಿಗೆ ಹೋದೆ ಸ್ಯಾರಿ ಶಾಪ್ ಮಾಡೋಕ್ಕೆ. ಆ ವಿಡಿಯೋ ಇವಾಗ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಾದಮೇಲೆ ಅಲ್ಲೇ ನಮಗೆ ಕೂಪನ್ ಸಿಕ್ತು. ನಮ್ಮದು ಕೂಪನ್ 2600 ರೂಪಾಯಿಗೆ ನಾವು ಶಾಪ್ ಮಾಡಿದ್ವಿ. ಹಾಗಾಗಿ 80 ರೂಪಾಯಿ ಫುಡ್ ಕೂಪನ್ ಸಿಕ್ತು. ಅವ್ರದ್ದೇ ಯುವರಾಜ ಹೋಟೆಲ್, ಯುವರಾಜ ಅಲ್ಲಿ ರಾಯಲ್ ಅಂತ ಹೋಟೆಲ್ ಇದೆ. ಸೊ 80 ರೂಪಾಯಿ ಫುಡ್ಡಲ್ಲಿ ಬಿಲ್ ರೆಡೀಮ್ ಆಗುತ್ತೆ ಅಂತ ಹೇಳಿ ನಮ್ಮದು 350 ರೂಪಾಯಿ ಆಗಿತ್ತು ಬಿಲ್ಲು. ಸೊ 80 ರೂಪಾಯಿ ನಮಗೆ ಫುಡ್ ಕೂಪನ್ ಸಿಕ್ಕಿತ್ತಲ್ವಾ, 350 ರೂಪಾಯಿಲಿ ಆ 80 ರೂಪಾಯಿನ ನಮಗೆ ಡಿಸ್ಕೌಂಟ್ ಮಾಡಿದ್ರು. ಹಾಗಾಗಿ ಬರೀ ನಾವಿನ್ನು 270 ರೂಪಾಯಿ ಮಾತ್ರ ಪೇ ಮಾಡಬೇಕಾಗಿತ್ತು. ಹಾಗಾಗಿ ಅಮ್ಮ ಮಗಳು ಶಾಪಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ದೋಸೆ, ಕಾಫಿ ಅಂತ ಎಲ್ಲ ಹೇಳಿ ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಆಚೆ ಈ ಥರ ಫೋಟೋಶೂಟ್ಗೆಲ್ಲ ಪ್ಲೇಸ್ ಇದೆ, ಅಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಅಲ್ಲೇನು ಅಂದರೆ ನಾವು ಶಾಪಿಂಗ್ ಮಾಡಿದ್ಮೇಲೆ ಅವ್ರದ್ದೇ ವ್ಯಾನ್ಗಳು ಮುಂದೆ ನಿಂತಿರುತ್ತೆ. ಅಲ್ಲಿಂದ ಹೋಟೆಲ್ಗೆ ಅವರೇ ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ, ಕೂಪನ್ ಇರೋದ್ರಿಂದ ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ನಾವು ಕೂಡ ಆ ಕೂಪನ್ನ ಯೂಸ್ ಮಾಡ್ಕೊಂಡ್ವಿ. 80 ರೂಪಾಯಿ ರಿಡೀಮ್ ಆಯಿತು. ಹೋಟೆಲಲ್ಲಿ ತಿಂಡಿನೂ ಆಯಿತು, ಶಾಪಿಂಗು ಮುಗೀತು. ಸರಿ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೊರಟ್ವಿ. ಇನ್ನು ನೆಕ್ಸ್ಟ್ ಡೇ ಇದು ನೀವೇನು ನೋಡ್ತಿದ್ದೀರಾ, ಎಮ್ ಬ್ಲಾಕ್, ಕುವೆಂಪು ನಗರ್ ಎಮ್ ಬ್ಲಾಕಲ್ಲಿ ಗಣಪತಿಗಳು ಹೋಲ್ಸೇಲ್ ದರದಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ನಾವು ಕೂಡ ಗಣಪತಿ ಮತ್ತು ಗೌರಿನ ಫೈನಲೈಸ್ ಮಾಡಬೇಕಿತ್ತು. ಹಬ್ಬದ ಹಿಂದಿನ ದಿನ ಹೋದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಆಗುತ್ತೆ. ಆಮೇಲೆ ನಮ್ಮ ಮೈಂಡಲ್ಲಿ ಚೆನ್ನಾಗಿರೋದೇ ತೊಗೋಬೇಕು, ಈ ಥರನೇ ಇರಬೇಕು ಅನ್ನೋದೊಂದಿತ್ತು. ಹಾಗಾಗಿ 1-2 ದಿನದಿಂದ ಓಡಾಡ್ತಿದ್ವಿ, ಎಲ್ಲರೂ ಚೆನ್ನಾಗಿರೋ ಕಡೆ ಹೋಗಿ ತೊಗೊಳ್ಳೋಣ ಅಂತ ಹೇಳಿ. ಸೊ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಈ ರೋಡ್ ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ಕೂರಿಸ್ತಾರಲ್ಲ, ಅದು ಕೂಡ ಇಲ್ಲಿ ತುಂಬಾ ಸೇಲ್ ಆಗುತ್ತೆ. ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಹೋಗಿ ಫೈನಲಿ ಗಣಪತಿ ಮತ್ತು ಗೌರಿನ ಫೈನಲೈಸ್ ಮಾಡಿದ್ವಿ. ಯಾವ ಗಣಪತಿ ಗೌರಿ ಫೈನಲೈಸ್ ಮಾಡಿದ್ವಿ ಅಂತ ಹಬ್ಬದಲ್ಲಿ ನೀವು ನೋಡ್ತೀರಾ ನಾವು ಕೂರಿಸಿದಾಗ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.